Hello everyone. In this video, we will understand the topic vouching of receipts from debtors. Receipt from debtors means it is a receipt represent the payments made by the debtors, which means ಒಬ್ಬ ಡೆಟಾರ್ ಅಥವಾ ಕಸ್ಟಮರ್ ಏನಿರ್ತಾನೆ ಅವನು ಒಂದು ಕಂಪನಿಯಲ್ಲಿ ಪ್ರೊಡ್ಯೂಸ್ ಆಗೋದಂತಹ ಗೂಡ್ಸ್ ಅಥವಾ ಸರ್ವೀಸಸ್ನ ಏನಾದರೂ ಸಾಲವಾಗಿ ತಗೊಂಡಿದ್ರೆ ಅದನ್ನು ವಾಪಸ್ ಕೊಡ್ತಾನಲ್ವ, ವಾಪಸ್ ಪೇಮೆಂಟನ್ನು ಮಾಡ್ತಾನಲ್ವ, ಅದನ್ನು ರೆಸಿಪ್ಟ್ ಆಫ್ ಡೆಟಾರ್ಸ್ ಅಂತ ಕರೀತಾರೆ ಅಥವಾ ಡೆಟಾರ್ಸ್ ರೆಸಿಪ್ಟ್ಸ್ ಅಂತ ಕರಿತೀವಿ. ಈ ಒಂದು ಡೆಟಾರ್ಸ್ ರೆಸಿಪ್ಟ್ಸ್ ಅನ್ನೋದೇನಿದೆ ಇದು ಕ್ಯಾಶ್ ಬುಕ್ಕಲ್ಲಿ ಮೇಂಟೈನ್ ಮಾಡುವಂತಹ ರೆಸಿಪ್ಟ್ ಸೈಡು ಅಂತಂದರೆ ಡೆಬಿಟ್ ಸೈಡಲ್ಲಿ ಬರೋವಂಥ ಐಟಮ್ ಆಗಿರುತ್ತೆ. ಇದನ್ನು ಕೂಡ ಒಬ್ಬ ಆಡಿಟರು ವಾಚಿಂಗ್ ಮಾಡಬೇಕಾಗತ್ತೆ. ದೇರ್ ಶುಡ್ ಬಿ ಆ್ಯನ್ ಎಫೆಕ್ಟಿವ್ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್. ಇದನ್ನು ವಾಚಿಂಗನ್ನು ಮಾಡಬೇಕು ಅಂತಂದರೆ ಒಂದು ಆರ್ಗನೈಸೇಷನಲ್ಲಿ ಒಂದು ಎಫೆಕ್ಟಿವ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಅನ್ನೋದು ಇರಬೇಕಾಗುತ್ತೆ. ಇಂಟರ್ನಲ್ ಚೆಕ್ ಸಿಸ್ಟಮ್ ಅಂತಂದರೆ ಒಂದು ಏನು ವೆರಿಫಿಕೇಷನ್ಸನ್ನು ಮಾಡುವಂಥದ್ದು, ಇಂಟರ್ನಲ್ಲಿ ಏನು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಮಾಡಿರುವಂತಹ ವರ್ಕ್ ಏನಿರುತ್ತೆ ಅದನ್ನು ವೆರಿಫಿಕೇಷನ್ಸನ್ನು ಮಾಡಿಬಿಟ್ಟು ಸೈನ್ ಮಾಡುವಂಥದ್ದು, ಇದನ್ನು ಇಂಟರ್ನಲ್ ಚೆಕ್ ಅಂತ ಕರಿತೀವಿ. ಆ ಒಂದು ಇಂಟರ್ನಲ್ ಚೆಕ್ ಸಿಸ್ಟಮ್ ಅನ್ನೋದು ಎಫೆಕ್ಟಿವ್ ಆಗಿರಬೇಕಾಗುತ್ತೆ. Important parts of such system should be persons maintaining the debtors ledger should not be allowed to collect the money from the customers. ಅಂದರೆ ಈ ಒಂದು ಎಫೆಕ್ಟಿವ್ ಅದನ್ನು ಅಲೋ ಮಾಡಬಾರ್ದು. ಅಂತಂದರೆ ಕಸ್ಟಮರ್ಸಿಂದ ಮನಿಯನ್ನು ರಿಸೀವ್ ಮಾಡ್ಕೋಬೇಕಾದ್ರೆ ಆ ಪರ್ಸನ್ಸ್ ಇಂಡಿವಿಜುವಲ್ ಒಂದು ಕ್ಯಾಶಿಯರ್ಸ್ ಆಗಿರ್ಬೋದು ಅಥವಾ ಕ್ಲೈಂಟ್ಸ್ ಆಗಿರ್ಬೋದು ಅವ್ರು ಮೇಂಟೈನ್ ಮಾಡಿರುವಂತಹ ಡೆಟಾರ್ಸ್ ಲೆಡ್ಜರ್ ಏನಿರುತ್ತೆ ಅದನ್ನು ಯೂಸ್ ಮಾಡಬಾರ್ದು. ದ ಕಸ್ಟಮರ್ಸ್ ಶುಡ್ ಬಿ ಆಸ್ಕ್ಡ್ ಟು ರೆಮಿಟ್ ಕ್ಯಾಶ್ ಆರ್ ಚೆಕ್ಸ್ ಥ್ರೂ ದ ಪೋಸ್ಟ್. ಅಂದರೆ ಕಸ್ಟಮರ್ಸ್ ಏನು ಮಾಡಿರಬೇಕು ಅಂತಂದರೆ ಆ ಒಂದು ಕ್ಯಾಶ್ ಅಥವಾ ಚೆಕ್ಕಿಗೆ ರಿಲೇಟೆಡ್ ಆಗಿ ಪೋಸ್ಟ್ ಮುಖಾಂತರ ಏನು ಮಾಡಿರಬೇಕು, ಒಂದು ಎಕ್ಸ್ಕ್ಯೂಸಸ್ನ ಕೇಳಿರಬೇಕು. ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಆ ಒಂದು ಇಂಟರ್ನಲ್ ಚೆಕ್ ಸಿಸ್ಟಮ್ ಅನ್ನೋದು ಒಂದು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ದೇರ್ ಆರ್ ಸಮ್ ಸ್ಟೆಪ್ಸ್ ಇನ್ ವಾಚಿಂಗ್ ರೆಸಿಪ್ಟ್ಸ್ ಫ್ರಮ್ ಡೆಟಾರ್ಸ್. ವಾಚಿಂಗ್ ಏನು ಡೆಟಾರ್ಸ್ ಫ್ರಮ್ ರೆಸಿಪ್ಟ್ಸನ್ನು ವಾಚಿಂಗ್ ಮಾಡಬೇಕಾದ್ರೆ ಕೆಲವೊಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಆ ಒಂದು ಸ್ಟೆಪ್ಸ್ ಯಾವ್ದ್ಯಾವುದು ಅಂತಂದರೆ, ಫಸ್ಟ್ ಒನ್, ರೆಸಿಪ್ಟ್ಸ್ ಇಶ್ಯೂಡ್. Auditor can watch the receipt issued to debtors for collection of money. Counterfoil or carbon copies to be compared with entries made in cash book. ಅಂದರೆ ಆಡಿಟರ್ ಏನಿರ್ತಾನೆ ಅವನು ವಾಚಿಂಗನ್ನು ಮಾಡಬೇಕಾದ್ರೆ ಆ ಒಂದು ಡೆಟಾರ್ಸ್ಗೆ ಏನು ರೆಸಿಪ್ಟನ್ನು ಇಶ್ಯೂ ಮಾಡಿರ್ತಾರೆ ಆ ಒಂದು ಇಶ್ಯೂ ಮಾಡಿರೋಂತಹ ರೆಸಿಪ್ಟ್ಸ್ ಏನಿರುತ್ತೆ ಮತ್ತು ಏನು ಕಲೆಕ್ಷನ್ಸ್ ಆ ಮನಿಯನ್ನು ಕಲೆಕ್ಟ್ ಮಾಡಬೇಕಾದ್ರೆ ಕೊಡುವಂತಹ ರೆಸಿಪ್ಟ್ಸ್ ಏನಿರುತ್ತೆ ಅವುಗಳನ್ನ ವಾಚಿಂಗ್ ಮಾಡಬೇಕಾಗತ್ತೆ. ಅಂದರೆ ಅಲ್ಲಿರುವಂಥ ಕೆಲವೊಂದು ಕೌಂಟರ್ ಫಾಯಿಲ್ ರೆಸಿಪ್ಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಕಾರ್ಬನ್ ಕಾಪೀಸ್ ಆಗಿರ್ಬೋದು ಅವುಗಳನ್ನ ಅದ್ರ ಜೊತೆ ಕಂಪ್ಯಾರಿಸನ್ನ ಮಾಡಬೇಕಾಗತ್ತೆ. ಈ ಕಲೆಕ್ಷನನ್ನು ಮನಿಯನ್ನು ಕಲೆಕ್ಷನ್ ಮಾಡುವಂಥ ಟೈಮಲ್ಲಿ ಏನು ಮಾಡ್ತಾರೆ, ಆ ಒಂದು ರೆಸಿಪ್ಟು ಮತ್ತು ಕಾರ್ಬನ್ ಕಾಪೀಸು ಅವೆರಡನ್ನ ಇಟ್ಕೊಂಡು ಒಬ್ಬ ಆಡಿಟರ್ ಏನು ಮಾಡಬೇಕು, ಕಂಪ್ಯಾರಿಸನ್ಸನ್ನು ಮಾಡಬೇಕು ಅಲ್ಲಿರುವಂಥ ಮನಿ. Receipt date. Auditor to make note of the date of receipt and compare with date in the cash book. There should be no difference in date on receipt and cash book. ಅಂದರೆ ರೆಸಿಪ್ಟ್ ಡೇಟನ್ನು ನೋಡಬೇಕಾಗುತ್ತೆ. ಒಬ್ಬ ಆಡಿಟರು ಆ ಒಂದು ರೆಸಿಪ್ಟು ಮತ್ತು ಕ್ಯಾಶ್ ಬುಕ್ಕು ಎರಡರಲ್ಲೂ ಇರುವಂತಹ ಡೇಟನ್ನು ನೋಡಬೇಕು, ಕಂಪ್ಯಾರಿಸನನ್ನು ಮಾಡಿಬಿಟ್ಟು ನೋಡಬೇಕು. ಆ ಒಂದು ಡೇಟಲ್ಲಿ ಏನಾದರೂ ಡಿಫ್ರೆನ್ಸಸ್ಸು ಇತ್ತು ಅಂತಂದರೆ ಆಗ ಅಲ್ಲಿ ಎರರ್ಸ್ ಆಗಿದೆ ಅಥವಾ ಫ್ರಾಡ್ಸ್ ಆಗಿದೆ ಅಂತ ಅರ್ಥ. ಆಗ ಅವನು ಮತ್ತೆ ಕೆಲವೊಂದು ಡೀಪರ್ ವೆರಿಫಿಕೇಷನ್ಸನ್ನು ಮಾಡಿಬಿಟ್ಟು ಅಲ್ಲಿ ಏನಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಈ ರೀತಿ ರೆಸಿಪ್ಟ್ ಡೇಟನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ಒಂದು ಸ್ಟೆಪ್ ಆಗಿರುತ್ತೆ. ನೆಕ್ಸ್ಟ್, ಡೈಲಿ ಲೀಸ್ಟ್. Auditor can watch the daily list of cash collected from debtors in case of large scale business. Receipt and amount to be recorded in it. Total must be shifted to the cash book on daily basis. ಅಂದರೆ ಕೆಲವೊಂದು ಲಾರ್ಜ್ ಸ್ಕೇಲ್ ಬಿಸ್ನೆಸ್ಸಸ್ ಏನಿರುತ್ತೆ ಅಲ್ಲಿ ಡೈಲಿ ಬೇಸಿಸ್ ಮೇಲೆ ಡೆಟಾರ್ಸಿಂದ ಅಮೌಂಟನ್ನು ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ ಕೆಲವೊಂದು ಲಾರ್ಜ್ ಇಂಡಸ್ಟ್ರೀಸ್ನಲ್ಲಿ. ಆಗ ಅವರು
ಏನು ಮೇಂಟೈನ್ ಮಾಡಿರ್ತಾರೆ, ಡೈಲಿ ಬೇಸಿಸ್ ಮೇಲೆ ಮೇಂಟೈನ್ ಮಾಡಿರುವಂತಹ ಕ್ಯಾಶ್ ಬುಕ್ಸ್ ಏನಿರುತ್ತೆ ಅವುಗಳನ್ನು ನೋಡಿಬಿಟ್ಟು ಏನು ಮಾಡಬೇಕಾಗುತ್ತೆ, ಆ ಒಂದು ಲೀಸ್ಟನ್ನು ವೆರಿಫಿಕೇಷನ್ಸನ್ನು ಮಾಡಬೇಕಾಗತ್ತೆ. ಇದನ್ನು ಮಾಡೋದು ಯಾರು? ಆಡಿಟರ್ ಮಾಡೋ ಅಂಥದ್ದು. ಅಂತಂದರೆ ಆ ಒಂದು ಲೀಸ್ಟಲ್ಲಿ, ಆ ಒಂದು ಕ್ಯಾಶ್ ಬುಕ್ಕಲ್ಲಿ ಬರುವಂಥ ಡೈಲಿ ಬೇಸಿಸ್ ಕ್ಯಾಶ್ ಬುಕ್ ಏನಿರುತ್ತೆ ಅದರಲ್ಲಿ ರೆಸಿಪ್ಟ್ ಮತ್ತು ಅಮೌಂಟು ರೆಕಾರ್ಡ್ ಆಗಿರುತ್ತೆ. ಆಗ ಆ ಒಂದು ರೆಸಿಪ್ಟ್ ಮತ್ತು ಅಮೌಂಟು ಕ್ಯಾಶ್ ಬುಕ್ಕಲ್ಲಿರುವಂಥ ರೆಸಿಪ್ಟ್ ಮತ್ತು ಕ್ಯಾಶ್ ಬುಕ್ಕಲ್ಲಿರುವಂಥ ಅಮೌಂಟು ಎರಡಕ್ಕೂ ಕೂಡ ಟ್ಯಾಲಿ ಆಗಬೇಕು. ವೆರಿಫಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಸೇಲ್ಸ್ಮನ್ ಕಲೆಕ್ಷನ್. ಸೇಲ್ಸ್ಮನ್ ಮೇ ಕಲೆಕ್ಟ್ ಕ್ಯಾಶ್ ಥ್ರೂ ಸೇಲ್ ಆಫ್ ಗೂಡ್ಸ್. They must not be allowed to keep cash. It must be collected and deposited with the cashier. ಅಂದರೆ ಸೇಲ್ಸ್ಮನ್ಸ್ ಕಲೆಕ್ಷನ್ಸ್ ಏನಿರುತ್ತೆ ಅವನು ಆ ಗೂಡ್ಸನ್ನು ಸೇಲ್ ಮಾಡಿದಾಗ ಏನು ಕಲೆಕ್ಷನ್ಸ್ ಮಾಡಿರ್ತಾನೆ ಕ್ಯಾಶು, ಅದನ್ನು ಅವನೇ ಇಟ್ಕೊಳ್ಳೋ ಹಾಗಿಲ್ಲ. ಅದನ್ನು ಏನು ಮಾಡಬೇಕಾಗುತ್ತೆ, ಕ್ಯಾಶಿಯರ್ಗೆ ಡೆಪಾಸಿಟ್ ಮಾಡಬೇಕಾಗತ್ತೆ. ಇದನ್ನು ವಾಚಿಂಗ್ ಮಾಡುವಂಥ ಕೆಲಸ ಆಡಿಟರ್ದಾಗಿರುತ್ತೆ. ಸೇಲ್ಸ್ಮನ್ ಏನು ಕಲೆಕ್ಷನ್ಸನ್ನು ಮಾಡಿರ್ತಾನೆ ಅವನು ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿರ್ತಾನೆ. ಆ ರೆಕಾರ್ಡ್ಸನ್ನು ನೋಡ್ಕೊಂಡು ಏನು ಮಾಡಬೇಕಾಗುತ್ತೆ, ವಾಚಿಂಗನ್ನು ಮಾಡುವಂಥದ್ದು. ನೆಕ್ಸ್ಟ್, ಸೇಲ್ಸ್ ರಿಟರ್ನ್ಸ್. Sales returns must be deducted from debtors, but in case of cash sales, the amount of cash should be given to them. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಡೆಟಾರ್ಸ್ ಯಾರು ಒಂದು ಗೂಡ್ಸ್ ಅಥವಾ ಸರ್ವಿಸಸ್ನ ಸಾಲದ ರೂಪದಲ್ಲಿ ತೊಗೊಂಡು ಹೋಗಿರ್ತಾರೆ, ಅವರು ಆ ಸೇಲ್ಸನ್ನು ವಾಪಸ್ ಕಳಿಸುವಂಥದ್ದು, ಆ ಪ್ರಾಡಕ್ಟ್ಸನ್ನು ವಾಪಸ್ ಕಳಿಸುವಂಥ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಸೇಲ್ಸ್ ರಿಟರ್ನ್ಸ್ ಅಂತ ಕರಿತೀವಿ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಆ ಒಂದು ಡೆಟಾರ್ಸಿಂದ ಅಮೌಂಟು ಎಷ್ಟು ಸೇಲ್ಸ್ ರಿಟರ್ನ್ಸ್ ಆಗಿರುತ್ತೆ ಅದನ್ನು ಡಿಡಕ್ಟ್ ಮಾಡಬೇಕು, ಮೈನಸ್ ಮಾಡಬೇಕು. ಇಲ್ಲ ಅವರೇನಾದರೂ ಅಮೌಂಟ್ ಕೊಟ್ಬಿಟ್ಟೇ ತೊಗೊಂಡು ಹೋಗಿದ್ರೆ ಗೂಡ್ಸನ್ನು, ಆ ಅಮೌಂಟನ್ನು ಅಲ್ಲಿ ಲೆಸ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಡೆಟಾರು 1 lakh ಅಮೌಂಟ್ದು ಒಂದು ಗೂಡ್ಸನ್ನು ತೊಗೊಂಡು ಹೋಗಿರ್ತಾನೆ. ಅದರಲ್ಲಿ ಒಂದು 20,000 1 lakh ರೂಪೀನು ಅಮೌಂಟ್ ಕೊಟ್ಟಿರೋದಿಲ್ಲ ಆರ್ಗನೈಸೇಷನ್ಗೆ. 1 lakh ಸಾಲ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗಿರ್ತಾನೆ. ಅದರಲ್ಲಿ ಒಂದು 20,000 ಅಷ್ಟು ಪ್ರಾಡಕ್ಟ್ಸ್ ಏನಿರುತ್ತೆ ಹತ್ರ ರಿಸೀವ್ ಮಾಡ್ಕೊಳ್ಳೋಂಥ ಅಮೌಂಟ್ ಏನಿದೆ ಅದರಲ್ಲಿ 20,000 ರೂಪಿಯನ್ನು ಡಿಡಕ್ಟ್ ಮಾಡಿಕೊಂಡು 80,000 ರೂಪಿಯನ್ನು ಮಾತ್ರ ಕಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಅವನೇನಾದರೂ 1 lakh ರೂಪಿ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಒಂದು 20,000 ರೂಪೀಸನ್ನು ಪೇ ಮಾಡಿರ್ತಾನೆ, ಇನ್ನೊಂದು 80,000 ರೂಪೀಸನ್ನು ಸಾಲ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗಿರ್ತಾನೆ. ಆಗ ವಾಪಸ್ ಅವರೇನಾದರೂ 20,000 ರೂಪೀಯಷ್ಟು ಪ್ರಾಡಕ್ಟ್ಸನ್ನು ವಾಪಸ್ ಕಳಿಸ್ತಿದ್ದಾನೆ ಅಂತಂದರೆ, ಸೇಲ್ಸ್ ರಿಟರ್ನ್ಸನ್ನು ಮಾಡ್ದ ಅಂತಂದರೆ, ಆಗ ಅವನೇನು 20,000 ರೂಪಿಯನ್ನು ಕೊಟ್ಟಿರ್ತಾನೆ ಅದನ್ನು ವಾಪಸ್ ಅವನಿಗೆ ರಿಟರ್ನ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸೇಲ್ಸ್ ರಿಟರ್ನ್ಸನ್ನು ನಾವಿಲ್ಲಿ ವಾಚಿಂಗ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು, discount allowed. It is a deduction from debtors account. Must be deducted in order to find out the net amount receivable from debtors. ಡಿಸ್ಕೌಂಟ್ ಅಲೌಡ್ ಅನ್ನೋದೇನಿದೆ ಇದು ಡೆಟಾರ್ಸ್ ಅಕೌಂಟಿಂದ ಡಿಡಕ್ಟ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ, ಡೆಟಾರ್ಸಿಂದ ಎಷ್ಟು ಅಮೌಂಟು, ನೆಟ್ ಅಮೌಂಟ್ ಎಷ್ಟು ಕಲೆಕ್ಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಷನ್ಸು ಸಿಗ್ತಾ ಹೋಗುತ್ತೆ. ನೆಕ್ಸ್ಟು, ಸೇಲ್ಸ್ಮನ್ ಕಮಿಷನ್. It is deducted from cash collected by them. Commission on monthly basis should be paid to the salesman, but total amount of cash sales should be collected from them. ಅಂದರೆ ಸೇಲ್ಸ್ಮನ್ಸಿಗೆ ಕಮಿಷನ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ ಒಂದೊಂದು ಆರ್ಗನೈಸೇಷನಲ್ಲಿ. ಅದನ್ನು ಮಂತ್ಲಿ ಬೇಸಿಸ್ ಮೇಲೆ ಕೊಡ್ತಾ ಹೋಗ್ತಾರೆ. ಆ ಮಂತ್ಲಿ ಬೇಸಿಸಲ್ಲಿ ಕೊಡಬೇಕಾದ್ರೆ ಅವರಿಂದ ಎಷ್ಟು ಕ್ಯಾಶನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಆ ಕ್ಯಾಶನ್ನು ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಕಮಿಷನ್ಸನ್ನು ಅವ್ರ ಹತ್ರನೇ ಡಿಡಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಕಲೆಕ್ಟ್ ಮಾಡುವಂಥ ಅಮೌಂಟಲ್ಲಿ ಅವರಿಗೆ ಎಷ್ಟು ಕಮಿಷನ್ಸನ್ನು ಕೊಟ್ಟಿರ್ತಾರೆ ಅದನ್ನು ಅದರಲ್ಲಿ ಡಿಡಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, 5,000 ಅಷ್ಟು ಕಮಿಷನನ್ನು ರಿಸೀವ್ ಮಾಡ್ಕೋಬೇಕಾಗಿರುತ್ತೆ. ಅವನು ಟೋಟಲ್ ಕೊಟ್ಟಿರುವಂಥ ಕ್ಯಾಶ್ ಎಷ್ಟಿರುತ್ತೆ, 50,000 ಕಲೆಕ್ಷನ್ಸನ್ನು ಮಾಡಿಬಿಟ್ಟು ಒಂದು ಆರ್ಗನೈಸೇಷನ್ಗೆ ಕೊಡ್ತಾ ಇರ್ತಾನೆ, ವಾಪಸ್ ಡಿಪಾರ್ಟ್ಮೆಂಟಿಗೆ ಕೊಡ್ತಾ ಇರ್ತಾನೆ. ಆ 50,000ಅಲ್ಲಿ ಏನು ಮಾಡಬೇಕು,
5000 ಅಮೌಂಟು ಅವ್ನ ಕಮಿಷನ್ಸ್ ಏನಿದೆ ಅದನ್ನು ಡಿಡಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಸೇಲ್ಸ್ಮನ್ ಕಮಿಷನ್ಸನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಬ್ಯಾಡ್ ಡೆಟ್ಸ್ ರಿಕವರ್ಡ್. Special attention to be given to the amount shown as bad debts written off, as cash can be misappropriated by writing off the whole or a part of the debt balance as bad. He has to ascertain as to who is responsible for writing off debts as bad. ಅಂದರೆ ಕೆಲವೊಂದು ಸಲ ಬ್ಯಾಡ್ ಡೆಟ್ಸ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಅಂದರೆ ಒಬ್ಬ ಪರ್ಸನ್ನು ಸಾಲವಾಗಿ ಏನು ಗೂಡ್ಸ್ ಅಥವಾ ಸರ್ವೀಸಸ್ನ ತೊಗೊಂಡು ಹೋಗಿರ್ತಾನೆ, ಅದನ್ನು ಎಷ್ಟು ದಿನ ಆದ್ರೂ ವಾಪಸ್ ಮಾಡಿರೋದೇ ಇಲ್ಲ, ಅದನ್ನು ಬ್ಯಾಡ್ ಡೆಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂತಂದರೆ ವಿತಿನ್ ಅ ಪೀರಿಯಡ್ ಅವ್ನು ಪೇ ಮಾಡಿದ್ರೆ ಅದು ರೆಸಿಪ್ಟ್ ಆಫ್ ಡೆಟಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಮೌಂಟ್ ರಿಸೀವ್ಡ್ ಫ್ರಮ್ ಡೆಟಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ಆ ಪೀರಿಯಡಲ್ಲಿ ಅವನು ರಿಟರ್ನ್ ಮಾಡಲಿಲ್ಲ ಅಂತಂದರೆ ಆ ಅಮೌಂಟನ್ನು ಬ್ಯಾಡ್ ಡೆಟ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಆ ಬ್ಯಾಡ್ ಡೆಟ್ಟು ಫ್ಯೂಚರಲ್ಲಿ ರಿಕವರ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಆ ರೀತಿ ರಿಕವರ್ ಆಗಿರುವಂಥ ಮನಿ ಮೇಲೆ ಕೂಡ ಏನು ಮಾಡಬೇಕು, ವೋಚಿಂಗನ್ನು ಮಾಡಬೇಕಾಗುತ್ತೆ. ಯಾಕಂತಂದರೆ ಆ ಮನಿ ರಿಸೀವ್ ಆಗೇ ಇಲ್ಲ ಅಂತ ಒಬ್ಬ ಕ್ಯಾಶಿಯರು ತೋರಿಸ್ಬೋದು, ಅಥವಾ ಒಬ್ಬ ಕ್ಲೈಂಟು ಇಲ್ಲ ರಿಸೀವ್ ಆಗೇ ಇಲ್ಲ ಅಂತ ಹೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದ್ರ ಮೇಲೆ ನಾವು ನೀಟಾಗಿ ವೆರಿಫಿಕೇಷನ್ಸನ್ನು ಮಾಡಬೇಕಾಗುತ್ತೆ. ಒಬ್ಬ ಆಡಿಟರು ಅದ್ರ ಮೇಲೆ ವೆರಿಫಿಕೇಷನ್ಸನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಬ್ಯಾಡ್ ಡೆಟ್ಸ್ ಎಷ್ಟು ರಿಕವರ್ಡ್ ಆಗಿದೆ, ಜೊತೆಗೆ ಆ ಒಬ್ಬ ಡೆಟಾರು ಕೊಟ್ಟಿರುವಂತಹ ರೆಕಾರ್ಡ್ಸು, ಅವನ ಹತ್ರ ಇರುವಂಥ ರೆಸಿಪ್ಟ್ಸ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅವುಗಳನ್ನ ವೆರಿಫಿಕೇಷನ್ಸನ್ನು ಮಾಡಿ ಬ್ಯಾಡ್ ಡೆಟ್ಸ್ ಎಷ್ಟು ರಿಕವರ್ ಆಗಿದೆ ಅನ್ನೋದನ್ನು ಕಂಪ್ಯಾರಿಸನನ್ನು ಮಾಡಿಬಿಟ್ಟು ವೆರಿಫಿಕೇಷನ್ಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್. Teaming and lading is a bookkeeping fraud, also known as short banking, delayed accounting and lapping. It involves the allocation of one customer's payment to another in order to make the book's balance, and often in order to hide a shortfall or theft. ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಅಂತಂದರೆ ಹೋಲು ಒಂದು ಟೀಮು ಅಥವಾ ಒಂದು ಡಿಪಾರ್ಟ್ಮೆಂಟು ಅಥವಾ ಒಂದು ಕಂಪನಿ ಫ್ರಾಡಲ್ಲಿ ಇನ್ವಾಲ್ವ್ ಆಗಿರೋ ಅಂಥದ್ದು. ಫಾರ್ ಎಕ್ಸಾಂಪಲ್, ಒಬ್ಬ ಕಸ್ಟಮರು ಏನು ಪೇಮೆಂಟನ್ನು ಮಾಡಿರ್ತಾನೆ, ಒಬ್ಬ ಕಸ್ಟಮರಿಂದ ಏನು ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ, ಅಥವಾ ಒಬ್ಬ ಕಸ್ಟಮರ್ಸಿಗೆ ಏನು ಡೆಟ್ಟನ್ನು ಕೊಟ್ಟಿರ್ತಾರೆ, ಆ ಡೆಟ್ಟನ್ನು ಪದೇ ಪದೇ ತೋರಿಸುವಂಥದ್ದು, ಎಂಟ್ರೀಸನ್ನು ತೋರಿಸುವಂಥದ್ದು. ಒಬ್ಬ ಕಸ್ಟಮರ್ಗೆ ಆಗಿರುವಂತಹ ಟ್ರಾನ್ಸಾಕ್ಷನ್ಸನ್ನೇ ಬೇರೆ ಅಕೌಂಟಲ್ಲೂ ತೋರಿಸುವಂಥದ್ದು. ಈ ರೀತಿ ಫ್ರಾಡನ್ನು ಮಾಡಬೇಕಾದ್ರೆ ಹೋಲ್ ಟೀಮು ಅಥವಾ ಹೋಲ್ ಆರ್ಗನೈಸೇಷನ್ನು ಅಥವಾ ಹೋಲ್ ಡಿಪಾರ್ಟ್ಮೆಂಟು ಇನ್ವಾಲ್ವ್ ಆಗಿರುತ್ತೆ. ಈ ರೀತಿ ಟೀಮನ್ನು ಫೈಂಡ್ ಔಟ್ ಮಾಡೋದು, ಇದನ್ನು ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಅಂತ ಕರಿತೀವಿ. ಇದನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅಲ್ಲಿ ಏನೇನು ಫ್ರಾಡ್ಸ್ ಆಗಿರುತ್ತೆ, ಎರರ್ಸ್ ಆಗಿರುತ್ತೆ, ಅದನ್ನು ಒಬ್ಬ ಆಡಿಟರು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಈ ರೀತಿ ಫೈಂಡ್ ಔಟ್ ಮಾಡಿಬಿಟ್ಟು ಅಲ್ಲಿ ಏನು ಈ ರೀತಿ ಏನಾದ್ರೂ ವೋಚಿಂಗನ್ನು ಮಾಡಬೇಕಾದ್ರೆ ಅಲ್ಲಿ ಸಿಗಾಕ್ಕೊಂಡ್ರೆ ಅಲ್ಲಿ ತುಂಬ ದೊಡ್ಡ ಅಮೌಂಟಲ್ಲೇ ಫ್ರಾಡ್ ಆಗಿರುತ್ತೆ. ಆ ಅಮೌಂಟು ಎಲ್ಲೆಲ್ಲಿಂದ ಬರಬೇಕಾಗಿತ್ತು, ಆ ಅಮೌಂಟು ಯಾರ್ಯಾರು ಕೊಡಬೇಕಾಗಿತ್ತು, ಇದ್ರ ಬಗ್ಗೆ ಎಲ್ಲ ವೆರಿಫಿಕೇಷನ್ಸನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಟ್ ಈಸ್ ಒನ್ ಆಫ್ ದಿ ಸ್ಟೆಪ್ ಆಫ್ ದ ವೋಚಿಂಗ್ ಆಫ್ ರೆಸಿಪ್ಟ್ಸ್ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಇವತ್ತಿನ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು ಆಲ್.